ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲ ನಾನೊಂದು ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ 2 ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಇವತ್ತೊಂದು ಸ್ಪೆಷಲಾಗಿ ಮತ್ತು ಒಂದು ಒಳ್ಳೆಯವಾದಂಥ ಪರೋಟವನ್ನು ಮಾಡೋಣ. ಮೊಟ್ಟೆ ಪರೋಟ ಅಂತ ಹೇಳ್ರಿ. ಈ ಮೊಟ್ಟೆನಲ್ಲಿ ಮತ್ತು ಇದು ಗೋಧಿ ಹಿಟ್ಟಿನಲ್ಲಿ ಒಂದು ಪರೋಟವನ್ನು ಮಾಡೋಣ. ನಾನು ಈ ವಿಡಿಯೋ ಹಾಕಿಲ್ಲ. ಕಿರಣ್ ಕುಮಾರಿ ಅನ್ನೋರು ಅಕ್ಕಿ ರೊಟ್ಟಿ ಮಷಿನಲ್ಲಿ ಮಾಡಿ ತೋರಿಸಂತಂದಿದ್ರಿ. 1-2 ದಿವಸ ಬ್ಯುಸಿ ಇದ್ದೀನಿ. ಆಮೇಲೆ ನಾನು ಅಕ್ಕಿ ರೊಟ್ಟಿ ಮಷಿನಲ್ಲಿ ಮತ್ತು ಸುಲಭವಾಗಿ ಲಟ್ಟಿಸೋದನ್ನು ತೋರಿಸ್ತೇನೆ. ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿಯೂ ಬರುತ್ತೆ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾಕಂದರೆ ಇನ್ನೂ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವು ಮೊಟ್ಟೆಯನ್ನು ಪರೋಟ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪನೇ ಅಂದರೆ ಇದೇನು ಇಟ್ಕೊಂಡಿದ್ದು ನೋಡಿರಿ, ಇಷ್ಟು ಒಂದು ಸ್ವಲ್ಪನೇ ಇಟ್ಕೊತೀನಿ ಹಿಟ್ಟು ಲಟ್ಸಕ್ಕಂಥೇಳಿ, ಪರೋಟ ಮಾಡೋಕ್ಕಂಥೇಳಿ. ಇದೊಂದು ಹೊಸದೊಂದು ಟ್ರೈ ಮಾಡ್ತಾಯಿದ್ದೀನಿ ರೀ. ಅಂದರೆ ಮನೆಯಲ್ಲಿ ಒಂದು ಸತಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ ರೀ, ನೋಡ್ಬೋದು. ಇದನ್ನು ಹಾಕೋತಾ ಇದ್ದೇನೆ. ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ರೀ. ಇದಕ್ಕೆ ನೋಡಿರಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪನೇ ಧನಿಯಾ ಪುಡಿ, ಇದು ಸ್ವಲ್ಪ ಚಿಕನ್ ಮಸಾಲ ಪುಡಿ, ಅರಿಶಿನ, ಉಪ್ಪು, ಇದು ಕಾಳು ಮೆಣಸಿನ ಪುಡಿ ಅದ ರೀ. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಬೇಕಾದವ್ರು ನೀವು ಮತ್ತು ಖಾರದ ಪುಡಿ ಬೇಕಂದರೆ ಹಾಕ್ಕೋಬೋದು. ಸ್ವಲ್ಪ ಲಿಂಬೆ ರಸ ರೀ, ಒಂದು 1/4 ಚಮಚದಷ್ಟು ಲಿಂಬೆ ರಸ ಆದರೆ ಸಾಕು, ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ನೋಡಿರಿ, 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ನಾವು ಫಸ್ಟಿಗೆ ಹಾಕಿದ್ದೆ ನೋಡಿರಿ, ಅದನ್ನು ಮಸಾಲೆ ಎಲ್ಲ ಇದ್ರ ಒಟ್ಟಿಗೆ ನಾನು ಚೆನ್ನಾಗಿ ಕಲಿಸ್ಕೊತೀನಿ. ನೋಡ್ಬೋದು ನೀರು, ಆದರೆ ಇದು ಈರುಳ್ಳಿ ಹಾಕಿವಲ್ಲ, ನೀರು ಬಿಟ್ಕೊಂಡಂಗೆ ಆಗುತ್ತೆ. ಮತ್ತು ಆಯಿಲ್ನೂ ಹಾಕಿ ನೋಡಿರಿ, ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ನಮ್ಮದು ಹಿಟ್ಟು ಚೆನ್ನಾಗಿ ಈ ಥರನೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ, ನಾವು ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ಕೋಬೇಕು. ಮೊಟ್ಟೆ ಒಡೆದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ನಾನಿಲ್ಲಿ ನಿಮಗೆ 1 ಮೊಟ್ಟೆ ಬೇಕಾದ್ರೆ 1, 2 ಬೇಕಾದ್ರೆ 2 ಹಾಕಿದ್ರೆ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನಾವಿದು ಆಮ್ಲೆಟ್ ಮಾಡ್ತೀವಲ್ಲ ರೀ, ಅದೇ ಥರ ಬರುತ್ತೆ. ಇವಾಗ 2 ಮೊಟ್ಟೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕಾಗತ್ತೆ ರೀ. ನೋಡ್ಬೋದು, ನೀರೇನು ಹಾಕೋದಿಲ್ಲ. ಇದನ್ನು ಇದೇ ಥರನೇ ಚೆನ್ನಾಗಿ ನಮಗೆ ಚಪಾತಿ ಥರ ಯಾವ ಥರ ಕಲಿಸ್ಕೊತೀನೋ ಅದಕ್ಕಿಂತ ಸ್ವಲ್ಪನೇ ಲೂಸ್ ಇರಬೇಕು, ತುಂಬ ಗಟ್ಟಿಗೇನು ಬೇಡ. ನೋಡ್ಬೋದು, ಇದರೊಳಗೆ ನಮಗೆ 2 ಮೊಟ್ಟೆಯನ್ನು ಒಡೆದು ಹಾಕಿದ್ದೆ ನೋಡಿರಿ, ಇದು ಸರಿಯಾಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನು 2-3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಲಿಸಿದ್ದೀನಿ. ನಮಗೆ ಇದು ಮೊಟ್ಟೆದೇನು ಸ್ಮೆಲ್ಲು ಬರೋದಿಲ್ಲ. ಇದು ಹಿಟ್ಟೊಳಗೆ ಚೆನ್ನಾಗಿ ಕಲ್ಕೊಂಡಿರ್ತದೆ ರೀ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನಾವು ಆಮ್ಲೆಟ್ ಯಾವ ಥರ ತಿಂತೀವಿ ನೋಡಿರಿ, ಆ ಥರ ಇರುತ್ತೆ. ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇದು ನೋಡ್ಬೋದು, ಇಷ್ಟು ನಾವು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೋಡಿರಿ, ನಮ್ಮದು ಇದು ಇವಾಗ ರೆಡಿ ಆಗಿದೆ. ಇವಾಗ ನೋಡಿರಿ, ಇದು ನಾವು ಇಷ್ಟಿಷ್ಟೇ, ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟಿಷ್ಟು ನೋಡಿ ಇದನ್ನು ಉಳ್ಳೆಗಳನ್ನು ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಅಂದರೆ ಮೀಡಿಯಮ್ ಸೈಜಿಂದಾಗಿ 6 ಉಂಡೆಗಳನ್ನು ಮಾಡ್ಕೊಂಡಿದ್ದೇನೆ. ಚಪಾತಿ ಅಂದರೆ ಚಪಾತಿಗಿಂತಲೂ ಸ್ವಲ್ಪನೇ ಗಟ್ಟಿಯಾಗಿಯೇ ಇದನ್ನು ಈರುಳ್ಳಿ ಹಾಕಿಬಿಟ್ಟು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡ್ಬೋದು, ಇಷ್ಟಿಷ್ಟು ಮಾಡ್ಕೊಂಡಿದ್ದೇನೆ. ಇವಾಗ ನನ್ನ ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಇದೇನು ಮಾಡಿದ್ದೀನಿ ನೋಡಿರಿ, ಇದನ್ನು ಈ ಥರ ಸ್ವಲ್ಪನೇ ಹಿಟ್ಟಲ್ಲಿ ಇದು ಮಾಡಿಕೊಂಡು ಸ್ವಲ್ಪನೇ ಈ ಥರ ಇಟ್ಕೊಂಡು ನೋಡಿರಿ. ಇವಾಗ ಇದನ್ನು ನಾನು ಇವಾಗ ಲಟ್ಟಿಸ್ತೀನಿ ರೀ, ಈ ಥರನೇ. ಸ್ವಲ್ಪನೇ ಇದನ್ನು ಈ ಥರ ಲಟ್ಟಿಸ್ಬೇಕು ರೀ. ಸರಿ, ಇವಾಗ ನೋಡ್ಬೋದು ರೀ, ನಮ್ಮದು ಪರೋಟ ಸ್ವಲ್ಪ ನಾನು ತೆಳುವಾಗಿಯೇ ಲಟ್ಟಿಸ್ಕೊಂಡಿದ್ದೀನಿ. ನೋಡ್ಬೋದು, ಇದು ಸ್ವಲ್ಪ ಈರುಳ್ಳಿ ಇದೆಯಲ್ಲ ರೀ, ಸ್ವಲ್ಪ ನಮಗೆ
ಇದು ಸ್ವಲ್ಪ ತೆಳುವೂ ಬರ್ತದೆ, ಅಂದರೆ ಹಿಟ್ಟು ತುಂಬ ಹಚ್ಚಿಲ್ಲ ನೋಡ್ಬೋದು ರೀ. ಇವಾಗ ನಾವು ಇದು ರೆಡಿಯಾಗಿದೆ ನನಗೆ. ಇದನ್ನು ನಾನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇವಾಗ ಸ್ವಲ್ಪನೇ ಆಯಿಲ್ ಹಾಕಿದ್ದೀನಿ ರೀ, ಒಂಚೂರು ಸ್ಪ್ರೆಡ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಬಿಸಿ ಆಗಿದೆ, ಇದನ್ನು ಸ್ವಲ್ಪ ನಾನು ಸ್ಲೋ ಮಾಡ್ಕೊಂಡಿದ್ದೀನಿ. ಇವಾಗ ಇದರೊಳಗೆ ಇಟ್ಕೊತೀನಿ ರೀ. ನೋಡ್ಬೋದು ನಾನಿವಾಗ ಪರೋಟವನ್ನು ಹಾಕಿದ್ದೇನೆ. ಇವಾಗ ನಾವು ಹಾಕಿ ಒಂದು ನಿಮಿಷ ಆಗಿದೆ ರೀ, ಇದಾಗ್ತಾ ಇದೆ. ಇವಾಗ ನೋಡ್ಬೋದು ರೀ, ನಮ್ಮದು ಒಂದು ಕಡೆ ಬೇಯಿಸಿದ್ದೇನೆ, ಇವಾಗ ಈ ಸೈಡನ್ನ ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ರೀ, ಈ ಕಡೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ ನಾನು. ಇದು ಚೆನ್ನಾಗಿ ನನಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನೋಡ್ಬೋದು ನಮ್ಮದಿದು ರೆಡಿ ಆಗಿತ್ತು ಪರೋಟ, ಮೊಟ್ಟೆ ಪರೋಟ. ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ಬೋದು ರೀ, ಇನ್ನೊಂದು ಮೊಟ್ಟೆಯನ್ನು ನಾನು ಹಾಕಿದ್ದೀನಿ, ಇದನ್ನು ಸಹ ಈ ಕಡೆ ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ರೀ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಪರೋಟ ಇನ್ನೊಂದನ್ನು ಮಾಡಿದ್ದೀನಿ ರೀ. ಇದು ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಆಯಿಲು ಚೆನ್ನಾಗಿ ಹಾಕಿದ್ರೆ ನೋಡಿರಿ, ಇದು ನಮ್ಮದು ಪರೋಟ ಈ ಥರನೇ ರೆಡಿ ಆಗುತ್ತೆ. ನೋಡ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಟೇಸ್ಟ್ ಆಗಿದೆ. ಮತ್ತು ಇದು ಸ್ವಲ್ಪ ಗರಿ ಆಗಬೇಕು, ಟೇಸ್ಟ್ ಆಗುತ್ತೆ. ಇವಾಗ ನೋಡ್ಬೋದು ನಮ್ಮದು ಮೊಟ್ಟೆ ಪರೋಟ ರೆಡಿಯಾಗಿದೆ. ತುಂಬ ಒಂದು ಸ್ಮೂತ್ ಆಗಿರುತ್ತೆ ರೀ. ನೋಡ್ಬೋದು, ಅಂದರೆ ನಾನು ಒಂದು 6 ಪರೋಟ ಮಾಡೀನಿ ಒಂದು ಬೌಲ್ನಲ್ಲಿ. ನೋಡ್ಬೋದು ಇಷ್ಟು ಸುಲಭವಾಗಿ ನಾವು ಇದನ್ನು ಈ ಥರನೇ ಫೋಲ್ಡ್ ಮಾಡಿ ಮಕ್ಕಳ ಕೈಯಾಗೆ ಕೊಟ್ಟರು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ರೀ. ನೋಡ್ಬೋದು ತುಂಬ ಒಂದು ಸ್ಮೂತಾಗಿಯೇ ಇರುತ್ತೆ. ನೋಡ್ಬೋದು ರೀ, ಹೊಸದಾಗಿ ಒಂದು ಮೊಟ್ಟೆ ಪರೋಟವನ್ನು ಮಾಡಿದ್ದೇವೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.